all, welcome back to Shru Saga. ಇದು ವಿಯೆಟ್ನಾಂ ವ್ಯೂಸ್ ಎಪಿಸೋಡ್ 6. ನನ್ನ ಲಾಸ್ಟ್ ಎಪಿಸೋಡ್ಸಲ್ಲಿ ನೋಡಿದ ಹಾಗೆ ನಾನು ಹನೋಯ್ ಬಗ್ಗೆ ಸೀರೀಸ್ ಮಾಡ್ತಾ ಇದ್ದೆ. ಹನೋಯಲ್ಲಿ ತುಂಬ ಜನ ಟ್ರೈನ್ ಸ್ಟ್ರೀಟ್, ಚರ್ಚ್ ಸ್ಟ್ರೀಟ್, ಅದು ಯಾಕೆ ಅಲ್ಲಿರೋ ಕಂಪ್ಲೀಟ್ ಓಲ್ಡ್ ಕ್ವಾರ್ಟರ್ ನೋಡಿರ್ತೀರ. ಬಟ್ ಹನೋಯಿಂದ ಜಸ್ಟ್ 40 minutes ದೂರದಲ್ಲಿ ಈ ಹಿಡನ್ ಪ್ಲೇಸ್, ದ ಕಲರ್ಫುಲ್ ಸಿಟಿ ಆಫ್ ಹನೋಯ್ನ ನೋಡಿದ್ದೀರಾ? ನೋಡಿದರೆ ಕಮೆಂಟಲ್ಲಿ ತಿಳಿಸಿ. ಈ ಜಾಗದ ಹೆಸರೇ ವೆನೋಮ್ಸ್ ಓಷನ್ ಪಾರ್ಕ್. ಹನೋಯ್ ಸಿಟಿಯಿಂದ ಸುಮಾರು 19 ಕಿಲೋಮೀಟರ್ ದೂರದಲ್ಲಿ ಈ ಜಾಗ ಇದೆ. ಇಲ್ಲಿಗೆ ಬರೋಕ್ಕೆ ಸಿಟಿಯಿಂದ ಫ್ರೀ ಬಸ್ಸಸ್ ಸಹ ಅವೈಲೇಬಲ್ ಇದೆ. ಬಸ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವೇನಾದರೂ ವಿಯೆಟ್ನಾಮಿಗೆ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ದು ಹನೋಯ್ಗೆ ಸಹ ಬರ್ತಿದ್ರೆ ಈ ಪ್ಲೇಸ್ಗೆ ಆರಾಮಾಗಿ ಒಂದು 4 to 5 hours ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ದ ಬೆಸ್ಟ್ ಟೈಮ್ ಟು ವಿಸಿಟ್ ದಿಸ್ ಪ್ಲೇಸ್ ಇಸ್ ದ ವೀಕೆಂಡ್. ಸ್ಯಾಟರ್ಡೆ ಸಂಡೇ ಆರಾಮಾಗಿ ಮಧ್ಯಾಹ್ನ ಮೇಲೆ ಇಲ್ಲ ಸಂಜೆ ಮೇಲೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಬಹುದು. ಫೇಮಸ್ ಸಿಟಿಗಳಾದ ಶಾಂಘೈ, ಹಾಂಗ್ಕಾಂಗ್, ಟೋಕಿಯೋ ಮತ್ತು ಕೇಪ್ ಟೌನ್ ಈ ಥರ ಸಿಟಿಗಳ ಮಿನಿ ರೆಪ್ಲಿಕಾನ ನಾವಿಲ್ಲಿ ನೋಡಬಹುದು. Smooth flow cutting through the urban scale, where truths are spoken and tales unveiled. Echoes through the alleys at night. Soulful samples lift the darkness to light. Beat kicks pound like a heartbeat fight. These gritty vibes keep my story in sight. ಸೊ ಇಲ್ಲಿ ಟೋಕಿಯೋನ ಇನ್ಸ್ಪಿರೇಷನ್ ತಗೊಂಡು ಅಲ್ಲಿ ಯಾವ ಥರ ಜಾಗ, ಅಲ್ಲಿ ಯಾವ ಥರ ಬಿಲ್ಡಿಂಗ್ ಇರುತ್ತೆ ಕನ್ಸ್ಟ್ರಕ್ಷನು, ಆ ಥರ ಇಲ್ಲಿ ಒಂದು ಮಿನಿ ಜಪಾನ್, ಮಿನಿ ಟೋಕಿಯೋನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. Street lights flicker on this endless trail. ವೀಕೆಂಡ್ಸಲ್ಲಿ ಇಲ್ಲಿ ಭಾಳಷ್ಟು ಆ್ಯಕ್ಟಿವಿಟೀಸ್ ಕಂಡಕ್ಟ್ ಮಾಡ್ತಾರೆ. ನಾನು ಇಲ್ಲಿಗೆ ಹೋದಾಗ ಇನ್ನು ಆಲ್ರೆಡಿ ಮ್ಯೂಸಿಕ್ ಶೋ ಫಿಕ್ಸ್ ಆಗಿತ್ತು. ಸೊ ಅದಕ್ಕೆ ಎಲ್ಲ ಸ್ಟೇಜ್ ಹಾಕಿ ತಯಾರು ಮಾಡ್ಕೋತಾ ಇದ್ರು. ದಿಸ್ ಇಸ್ ಕೆ ಟೌನ್. ಕಂಪ್ಲೀಟ್ಲಿ ಕೆ ಟೌನ್ ಥೀಮ್ಸಲ್ಲಿ ಬಿಲ್ಟ್ ಆಗಿದೆ. ಕೊರಿಯಾದಲ್ಲಿ ಯಾವ ಥರ ಮನೆ ಇರುತ್ತೋ ಅದೇ ಥರ. ಬಟ್ ಈ ಜಾಗಕ್ಕೆ ಬಂದಾಗಂತೂ ನನಗೆ ಫುಲ್ ಕೆ ಡ್ರಾಮಾಸೇ ನೆನಪಾಗುತ್ತೆ. ಆಲ್ಮೋಸ್ಟ್ ನಾನು ಕೆ ಡ್ರಾಮಾ ಫ್ಯಾನ್ ಆಗಿರೋದ್ರಿಂದ ದಿಸ್ ಪ್ಲೇಸ್ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಹೋಗಿ ಚೆನ್ನಾಗಿ ರೆಡಿ ಆಗಿಬಿಟ್ಟು ಫೋಟೋಸ್ ಎಲ್ಲ ಇಡಿಸ್ಕೋಬಹುದು. ಇಲ್ಲಿ ಕೊರಿಯನ್ ಟ್ರೆಡಿಷ್ನಲ್ ಡ್ರೆಸ್ ಆದ ಹ್ಯಾಂಡ್ ಬ್ಯಾಗ್ ಸಹ ಸಿಗುತ್ತೆ. ನಾವು ಅದನ್ನ ರೆಂಟ್ ಮಾಡಿ ಫೋಟೋಸ್ ತೆಗೆಸ್ಕೊಂಡು ರಿಟರ್ನ್ ಮಾಡಬಹುದು. ಈ ಜಾಗ ಸುಮಾರು 5-6 ವರ್ಷದಿಂದ ಬಿಲ್ಡ್ ಆಗಿದೆ. ಬಟ್ ಸ್ಟಾರ್ಟಿಂಗಲ್ಲಿ ಬಹಳ ಖಾಲಿ ಇತ್ತು, ಲೈಕ್ ಗೋಸ್ಟ್ ಸಿಟಿ ವೈಬ್ಸ್ ಥರ ತುಂಬ ಖಾಲಿ ಬಿಲ್ಡಿಂಗ್ಸ್ಗಳು, ಎಲ್ಲ ಖಾಲಿ ವಿಲಾಸ್ ಇತ್ತು. ಬಟ್ ರೀಸೆಂಟ್ 1 to 2 yearsಲ್ಲಿ ಕಂಪ್ಲೀಟ್ ರಿಯಲ್ ಎಸ್ಟೇಟ್ ಬೂಮ್ ಆಗಿದೆ. ಭಾಳಷ್ಟು ಇಂಡಿಯನ್ಸ್ ಇಲ್ಲಿ ಆಲ್ರೆಡಿ ವಾಸ ಇದ್ದಾರೆ. ಈ ಜಾಗದ ಹೆಸರು ದ ಕೆ ಟೌನ್ ಫ್ಯಾಂಟಸಿ ಪಾರ್ಕ್ ಅಂತ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ವೀಕೆಂಡ್ಸಲ್ಲೂ ಯಾವುದಾದ್ರೂ ಆ್ಯಕ್ಟಿವಿಟಿ ಸ್ಟಾಲ್ಸು ಇಲ್ಲ ಜಾತ್ರೆ, ನಮ್ಮ ಬೆಂಗಳೂರಲ್ಲಿ ಹೇಗೆ ಜಾತ್ರೆ ಪರಿಚಯ ಇರುತ್ತೋ ಆ ಥರ ಯಾವುದಾದ್ರೂ ಒಂದು ಈವೆಂಟ್ಸ್ ಇಲ್ಲಿ ನಡೀತಾನೆ ಇರುತ್ತೆ. ಸೊ ವೀಕೆಂಡಲ್ಲಿ ಬಂದಾಗಂತೂ ಇಟ್ ಈಸ್ ಅ ವೆರಿ ಗುಡ್ ಟೈಮ್ಸ್ ಟು ಸ್ಪೆಂಡ್ ವಿತ್ ಫ್ಯಾಮಿಲಿ ಆ್ಯಂಡ್ ಕಿಡ್ಸ್. Climb, the clock keeps spinning but I'm on my time. Words like puzzle pieces fitting tight in the rhyme. Snares punch louder than the city's own chime. Boom bap echoes through the alleys at night. Soulful samples lift the darkness to light. Deep kicks pound like a heartbeat fight. These gritty vibes keep my story inside. ನಾವೀಗ ಈ ಟೌನ್ಶಿಪ್ಪಲ್ಲಿರೋ ದ ಮೇಜರ್ ಟೂರಿಸ್ಟ್ ಸ್ಪಾಟಿಗೆ ಬಂದಿದ್ದೀವಿ. ಈ ಜಾಗದ ಹೆಸರೇ ದ ಗ್ರ್ಯಾಂಡ್ ವರ್ಲ್ಡ್ ವೆನಿಸ್ ಅಂತ. ಈ ಬ್ರಿಡ್ಜಿಂದ ನಿಂತ್ಕೊಂಡು ನೋಡಿದ್ರೆ ಒಂದ್ ಕಡೆ ವೆನಿಸ್ ಟೌನು, ಇನ್ನೊಂದ್ ಕಡೆ ಕೆ ಟೌನು. ನೋಡಕ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಹೆಸರಲ್ಲೇ ಇರೋ ತರ ವೆನಿಸ್ ಸಿಟಿನ ಇನ್ಸ್ಪಿರೇಷನ್ ತಗೊಂಡು ಈ ಒಂದು ಟೌನ್ನ ಕಟ್ಟಿದ್ದಾರೆ ಇಲ್ಲಿ. ಈವ್ನಿಂಗ್ ಟೈಮ್ಸಲ್ಲಿ ವಿಸಿಟ್ ಮಾಡೋಕ್ಕೆ ಬೆಸ್ಟ್ ಪ್ಲೇಸ್ ಇದು. These gritty vibes keep my story inside.
ವೆದರ್ ಪ್ರಿಡಿಕ್ಟ್ ಮಾಡೋಕ್ಕೆ ಆಗೋದಿಲ್ಲ. 5 ನಿಮಿಷಕ್ಕೆ ಬಿಸಿಲಿದ್ರೆ ಮತ್ತೆ 5 ನಿಮಿಷಕ್ಕೆ ಜೋರು ಮಳೆ ಇರುತ್ತೆ. ನಾನೇ ರೀಚ್ ಆಗಿದ ತಕ್ಷಣ ಮಳೆ ಜೋರಾಗಿ ಶುರುವಾಯಿತು. ನೋಡೋಣ ಮಳೆ ಬಂದಾದ್ಮೇಲೆ ಈ ಜಾಗ ಹೇಗೆ ಕಾಣುತ್ತೆ ಅಂತ. Street lights flicker on this endless trail. ಮಳೆ ಬಂದು ಹೋದ್ಮೇಲಂತೂ ಈ ಜಾಗ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಬಿಲ್ಡಿಂಗ್ಸು ಅಲ್ಲಿದ್ದ ಅಷ್ಟು ಕಲರ್ಫುಲ್ ಬಿಲ್ಡಿಂಗ್ಸು ನೆಲದ ಮೇಲೆ ಫುಲ್ ಚೆನ್ನಾಗಿ ರಿಫ್ಲೆಕ್ಟ್ ಆಗ್ತಿತ್ತು. ಯಾವುದೋ ಹಳೆ ಪೇಂಟಿಂಗ್ ನೋಡ್ದಂಗೆ ಅನ್ನಿಸ್ತಿತ್ತು, ಅಷ್ಟು ಚೆನ್ನಾಗಿತ್ತು ಈ ಜಾಗ ನೋಡೋಕ್ಕೆ. ಇಲ್ಲಿ ಕಿಡ್ಸ್ಗೆ ಆಟ ಆಡೋಕ್ಕಿಂತ ಹಿಡಿದು ಪಬ್, ಡಿಸ್ಕೋ, ಬಾರ್, ರೆಸ್ಟೋರೆಂಟ್, ಬೋಟ್ ರೈಡ್ ಪ್ಲಸ್ ದ ಮೇಜರ್ ಅಟ್ರಾಕ್ಷನ್ ಇಲ್ಲಿ ಸಂಜೆ ಟೈಮಲ್ಲಿ ಶೋ ಸ್ಟಾರ್ಟ್ ಮಾಡ್ತಾರೆ. ಸಂಜೆಯಿಂದ ನೈಟ್ವರೆಗೂ ಆ ಶೋ ನಡೆಯುತ್ತೆ. ವಿಡಿಯೋ ಎಂಡ್ವರೆಗೂ ನೋಡಿ ಆ ಶೋ ಕ್ಲಿಪ್ಸ್ನ ಹಾಕಿರ್ತೀನಿ. ನಾನು ಹೋದಾಗ ಮಳೆ ಬಂದಿದ್ರಿಂದ ಶೋ ಸ್ವಲ್ಪ ಡಿಲೇ ಆಗಿತ್ತು. ಇದು ನೀವು ನೋಡ್ತಾ ಇರೋದು ಕ್ಲಾಕ್ ಟವರ್. ಆ ಕ್ಲಾಕ್ ಟವರ್ ಮೇಲೆವರೆಗೂ ನಾವು ಹೋಗಿ ಬರ್ಬೋದು. ಮಳೆ ಬಂದಿದ್ದಕ್ಕೆ ಅದು ಕ್ಲೋಸ್ ಆಗಿತ್ತು. ವಿಯೆಟ್ನಾಂ ಅಲ್ಲಿ ಇದೇ ತರ ಇರೋ ಇನ್ನೊಂದು ವೆನಿಸ್ನ ರೆಪ್ಲಿಕಾ ಫುಕಾಕ್ ಐಲ್ಯಾಂಡ್ ಅಲ್ಲಿ ಸಹ ನೋಡಬಹುದು. ಈ ವೆನಿಸ್ ಸಿಟಿನ ರೆಪ್ಲಿಕೇಟ್ ಮಾಡಿ ವಿಯೆಟ್ನಾಂ ಅಲ್ಲಿ ಫಸ್ಟ್ ಫುಕಾಕ್ ಅಲ್ಲೇ ಬಿಲ್ಟ್ ಮಾಡಿದ್ರು. ಆ ಜಾಗ ಫುಕಾಕ್ ಅಲ್ಲಿ ತುಂಬಾ ಜನ ಟೂರಿಸ್ಟ್ ನ ಅಟ್ರಾಕ್ಟ್ ಮಾಡಿ ಫೇಮಸ್ ಆಗಿದೆ. ಸೊ ಅದನ್ನೇ ಇನ್ಸ್ಪಿರೇಷನ್ ಮತ್ತೆ ತಗೊಂಡು ಇಲ್ಲಿ ಹನೋಯಲ್ಲಿ ಪಾಸ್ಟ್ 5-6 ಇಯರ್ಸ್ ಇಂದ ಈ ಸಿಟಿನ ಬಿಲ್ಟ್ ಮಾಡಿದ್ದಾರೆ. ಸದ್ಯಕ್ಕೆ ಇಲ್ಲಿ ಯಾವುದೇ ತರಹದ ಎಂಟ್ರಿ ಫೀಸ್ ಇಲ್ಲ. ಜಸ್ಟ್ ಬೋಟ್ ರೈಡ್ಗೆ 150 to 200 rupees ಅಪ್ರಾಕ್ಸ್ ಚಾರ್ಜ್ ಮಾಡ್ತಾರೆ. ಈ ಜಾಗ ಮುಂಬರೋ ದಿನಗಳಲ್ಲಿ ಔಟ್ಸೈಡರ್ಸ್ಗೆ ದ ಮೇಜರ್ ಟೂರಿಸ್ಟ್ ಸ್ಪಾಟ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಿವೆ. ನಾನು ಹಳೆ ಎಪಿಸೋಡ್ಸ್ ಅಲ್ಲಿ ಹೇಳ್ದಾಗೆ ಹನೋಯಲ್ಲಿರೋ ಓಲ್ಡ್ ಕ್ವಾರ್ಟರ್ ಹೇಗೆ ವಿಯೆಟ್ನಾಮೀಸ್ ಟ್ರೆಡಿಷನ್ ಅಂಡ್ ಕಲ್ಚರ್ನ ಸಿಂಬಲೈಸ್ ಮಾಡುತ್ತೋ, ಈ ಜಾಗ ವಿಯೆಟ್ನಾಂನ ಟೂರಿಸ್ಟ್ರಿ ಎಷ್ಟು ಚೆನ್ನಾಗಿ ಡೆವಲಪ್ ಆಗ್ತಿದೆ ಅನ್ನೋದಕ್ಕೆ ಸಿಂಬಲ್. ಈ ಜಾಗ ನೋಡಿದ್ರೆ ನನಗೆ ನಮ್ಮ ಅಪ್ಪ ಅವ್ರದ್ದೊಂದು ಸಾಂಗ್ ನೆನಪಾಗ್ತಿದೆ. ಇಲ್ಲಿ ಪ್ರತಿದಿನ ರಾತ್ರಿ 8:30 9:00 ಮ್ಯೂಸಿಕಲ್ ಶೋ ಸ್ಟಾರ್ಟ್ ಮಾಡ್ತಾರೆ. ನಾವು ಹೋದಾಗ ದ ಪೈರೇಟ್ಸ್ ಆಫ್ ದ ಕೆರಿಬಿಯನ್ ಸ್ಟೋರಿ ಲೈನ್ ಇರೋ ಈ ಶೋ ಮಾಡ್ತಾ ಇದ್ರು. ಶೋ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಶೋ ಮುಗಿಸ್ಕೊಂಡು ನಾನು ಸೀದಾ ಮನೆ ಕಡೆಗೆ ಹೊರಟೆ. ಮತ್ತೊಂದು ಎಪಿಸೋಡಲ್ಲಿ ಮತ್ತೊಂದು ಜಾಗದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂಟಿಲ್ ದೆನ್ ಕೀಪ್ ವೇಟಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.